ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಇಂಟ್ರಾ ಡೇ ಸ್ಟ್ರಾಟಜಿಯನ್ನು ಹೇಳ್ಕೊಡ್ತೇನೆ, ಸರಿನಾ? ಈಗ ಮೊದಲು ಸ್ಟ್ರಾಟಜಿ ಅಂದರೆ ಏನು ಅಂತ ಗೊತ್ತಿರಬೇಕು. ಸ್ಟ್ರಾಟಜಿ ಅಂದರೆ ಒಬ್ಸರ್ವೇಷನ್, ಅಂದರೆ ಮಾರ್ಕೆಟ್ನಲ್ಲಿ ಈ ರೀತಿ ಆದಾಗ ಈ ರೀತಿ ಆಗಿದೆ ಅಂತ ಗಮನಿಸುವಂಥದ್ದು. ಹಾಗೆ ಗಮನಿಸಿ 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 ಒಂದಷ್ಟು ನಿಯಮಗಳನ್ನು ತಯಾರು ಮಾಡ್ತಾರೆ, ಅದಕ್ಕೆ ಸ್ಟ್ರಾಟಜಿ ಅಂತ ಹೇಳ್ತಾರೆ. ಅಂದರೆ ಮಾರ್ಕೆಟ್ನಲ್ಲಿ ಈ ರೀತಿ ಕ್ಯಾಂಡಲ್ ಬಂದಾಗ, ಇಷ್ಟು ಕ್ಯಾಂಡಲ್ ಬಂದಾಗ, ಹೀಗಾದಾಗ ಪ್ರೈಸ್ ಮೇಲೆ ಹೋಗಿದೆ ಅಥವಾ ದರ ಮೇಲೆ ಹೋಗಿದೆ ಅಥವಾ ದರ ಕೆಳಗೆ ಬಂದಿದೆ ಅನ್ನೋದನ್ನು ತುಂಬ ಸಮಯದ ಕಾಲ ಗಮನಿಸಿ ಮತ್ತೆ ಒಂದಷ್ಟು ನಿಯಮಗಳನ್ನು ಹಾಕಿ ಅದು ಸ್ಟ್ರಾಟಜಿ ಅಂತ ಹೇಳ್ತಾರೆ, ಸರಿನಾ? ಅಂತಹ ಒಂದು ಸ್ಟ್ರಾಟಜಿಯನ್ನು ಇಲ್ಲಿ ನಾನು ನಿಮಗೆ ಹೇಳ್ಕೊಡ್ತೇನೆ. ಈಗ ಈ ಸ್ಟ್ರಾಟಜಿ ಉಂಟಲ್ಲ, ಹೊಸತೇನಲ್ಲ. ಮಾರ್ಕೆಟ್ನಲ್ಲಿ 15 ಮಿನಿಟ್ಸ್ ರೇಂಜ್ ಬ್ರೇಕ್ಔಟ್ ಅಂತ ಒಂದು ಸ್ಟ್ರಾಟಜಿ ಇದೆ, ಆಯಿತಾ? ಅದರ ಒಂದು ಸಣ್ಣ ವೇರಿಯೇಷನ್ ಇದು. ಅಂದರೆ ನಾನು ಗಮನಿಸಿದ ಪ್ರಕಾರ ಏನಾಗಿದೆ ಅನ್ನುವಂಥದ್ದನ್ನು ನಾನು ಇಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ಆ ಸ್ಟ್ರಾಟಜಿಯ ಒಂದು ವೇರಿಯೇಷನ್ ಇದು, ಸರಿನಾ? ಈಗ ನಿಯಮಗಳು ಏನು ನೋಡೋಣ. ನಾವು ಇಲ್ಲಿ ಬಳಸುವಂಥದ್ದು 5 ನಿಮಿಷದ ಚಾರ್ಟ್, ಆಯಿತಾ? 5 ಮಿನಿಟ್ಸ್ನ ಚಾರ್ಟ್. ನಾವು ಈ ಸ್ಟ್ರಾಟಜಿಯನ್ನು ಸ್ಟಾಕ್ಸ್ಗಳಲ್ಲಿ ಬಳಸಬಹುದು. ಬ್ಯಾಂಕ್ ನಿಫ್ಟಿಯಲ್ಲೂ ಕೆಲವೊಮ್ಮೆ ವರ್ಕ್ ಆಗ್ತದೆ, ಕೆಲವೊಮ್ಮೆ ಅಲ್ಲ, ಹಲವಾರು ಬಾರಿ ವರ್ಕ್ ಆಗಿದೆ, ಸರಿನಾ? 5 ಮಿನಿಟ್ಸ್ನ ಚಾರ್ಟ್ ಸ್ಟಾಕ್ಸಲ್ಲಿ ಹಾಗೂ ಇಂಡೆಕ್ಸ್ನಲ್ಲಿ ಕೂಡ ಬಳಸಬಹುದಾದಂತಹ ಸ್ಟ್ರಾಟಜಿ ಏನು ನೋಡೋಣ. ಇದು ಮೊದಲ ಕ್ಯಾಂಡಲ್ ಅಂದರೆ ಏನು? ಬೆಳಗ್ಗೆ 9:15 ಗಂಟೆಗೆ ಮಾರ್ಕೆಟ್ ಓಪನ್ ಆಗ್ತದೆ ಭಾರತದಲ್ಲಿ, ಅಲ್ವಾ? 9:15ರಿಂದ 9:20 ತನಕ ನಡೆಯುವಂತಹ ದರದ ಚಲನೆಯಿಂದ ಆಗುವಂತಹ ಕ್ಯಾಂಡಲ್ ಇದು. ದಿನದ ಮೊದಲ ಕ್ಯಾಂಡಲ್, 5 ನಿಮಿಷದ ಕ್ಯಾಂಡಲ್, ಸರಿನಾ? ಈಗ ಮೊದಲ ಕ್ಯಾಂಡಲ್ ಆದಮೇಲೆ ಆ ಕ್ಯಾಂಡಲ್ನ ಹೈ ಹಾಗೂ ಲೋ ನಮಗೆ ಅಗತ್ಯ ಇರುವಂಥದ್ದು, ಆಯಿತಾ? ನೆಕ್ಸ್ಟ್ ಎರಡನೆಯ ಕ್ಯಾಂಡಲ್, ಇದು ಆಗುವಂಥದ್ದು 9:20ರಿಂದ 9:25 9:25ಕ್ಕೆ ಒಂದು ಫುಲ್ ಕ್ಯಾಂಡಲ್ ಆಗಿರ್ತದೆ, 5 ನಿಮಿಷದ್ದು, ಸರಿನಾ? ನಮಗೆ ಏನಾಗಬೇಕು ಅಂದರೆ ಈ ಎರಡನೆಯ ಕ್ಯಾಂಡಲ್ ಸಂಪೂರ್ಣವಾಗಿ ಮೊದಲ ಕ್ಯಾಂಡಲ್ನ ರೇಂಜ್ನ ಒಳಗೆ ಇರಬೇಕು. ಅಂದರೆ ಫಸ್ಟ್ ಕ್ಯಾಂಡಲ್ನ ಹೈ ಹಾಗೂ ಲೋ ಒಳಗಡೆನೆ ಎರಡನೆಯ ಕ್ಯಾಂಡಲ್ ಪೂರ್ತಿಯಾಗಿ ಇರಬೇಕು, ಸರಿನಾ? ಸೊ ಇಲ್ಲಿ ಇದೆ, ಇದು ಓಪನ್, ಇದು ಕ್ಲೋಸ್, ಕೆಂಪು ಕ್ಯಾಂಡಲ್ ಅಲ್ವಾ? ಮೇಲೆ ಓಪನ್, ಕೆಳಗೆ ಕ್ಲೋಸ್. ಇದೇ ಹೈ, ಇದು ಲೋ, ಎಲ್ಲದೂ ಈ ರೇಂಜ್ನ ಒಳಗೆ ಇದೆ, ಆಯಿತಾ? ಇನ್ನು ಮೂರನೆಯ ಕ್ಯಾಂಡಲ್ ಈ ಒಂದು ಮೊದಲ ಕ್ಯಾಂಡಲ್ನ ಹೈ ಹಾಗೂ ಲೋ ಒಳಗಡೆನೆ ಓಪನ್ ಆಗಿ ಕ್ಲೋಸ್ ಆಗಬೇಕು, ಅರ್ಥ ಆಯ್ತಾ? ಓಪನ್ ಇಲ್ಲಿದೆ, ಕ್ಲೋಸ್ ಇಲ್ಲಿದೆ, ಲೋ ಇಲ್ಲಿದೆ, ಹೈ ಇಲ್ಲಿದೆ. ಸ್ವಲ್ಪ ಮೇಲೆ ಹೋದರೂ ತೊಂದರೆ ಇಲ್ಲ, ಯಾವುದು? ಮೂರನೇ ಕ್ಯಾಂಡಲ್ನ ಹೈ ಅಥವಾ ಲೋ, ಆಯಿತಾ? ಸ್ವಲ್ಪ ಹೊರಗೆ ಹೋದರೆ ತೊಂದರೆ ಇಲ್ಲ. ಆದರೆ ಈ ಕ್ಯಾಂಡಲ್ ಉಂಟಲ್ಲ, ಈ ಕ್ಯಾಂಡಲ್ ಎರಡನೇ ಕ್ಯಾಂಡಲ್
ಇದು ಸಂಪೂರ್ಣವಾಗಿ ರೇಂಜಿನ ಒಳಗಡೆನೇ ಇರಬೇಕು. ಆಯಿತಾ? ಸೊ ಇದು ಸೆಟಪ್ ಹೀಗೆ ಆಗಬೇಕು ನಮಗೆ. ಅರ್ಥ ಆಯ್ತಾ? ಇದು ಆದಮೇಲೆ ನಾವು ಎಂಟ್ರಿ ತಗೊಳ್ಳುವಂಥದ್ದು, ಸ್ಟಾಪ್ ಲಾಸ್ ಇಡುವಂಥದ್ದು, ಪ್ರಾಫಿಟ್ ಬುಕ್ ಮಾಡುವಂಥದ್ದು. ಈಗ ಇದನ್ನು ಹುಡುಕುವುದು ಹೇಗೆ? ಇದಕ್ಕೆ ನಾವು ಸ್ಕ್ಯಾನರನ್ನು ಮಾಡಬಹುದು. ನಾನು ಒಂದು ಸ್ಕ್ಯಾನರನ್ನು ನಿಮ್ಮ ಕೈಯಲ್ಲಿಯೇ ಮಾಡಿಸ್ತೇನೆ 2ನೇ ಭಾಗದಲ್ಲಿ. ಈ ಒಂದು ಸ್ಟ್ರಾಟಜಿಗೆ 2 ಭಾಗಗಳಿರ್ತವೆ. ಈಗ ನೋಡ್ತಾ ಇರುವಂಥದ್ದು 1ನೇ ಭಾಗ. 2ನೇ ಭಾಗದಲ್ಲಿ ನಾನು ನಿಮ್ಮ ಹತ್ರನೇ ಒಂದು ಸ್ಕ್ಯಾನರನ್ನು ಮಾಡಿಸ್ತೇನೆ ಈ ಒಂದು ಪ್ಯಾಟರ್ನ್ ಆಗುವಂತಹ ಸ್ಟಾಕ್ಗಳನ್ನು ಹುಡುಕ್ಲಿಕ್ಕೆ. ಸರಿನಾ? ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಯಾಕಂದರೆ ಸಾವಿರಾರು ಸ್ಟಾಕ್ಗಳಿದ್ದಾವೆ. ಯಾವ್ಯಾವ ಸ್ಟಾಕ್ಗಳಲ್ಲಿ ಇದಾಗ್ತಾ ಉಂಟು ಅದನ್ನು ಹುಡುಕುವುದು, ಒಂದೊಂದಾಗಿ ಹುಡುಕುವುದು ಕಷ್ಟ. ಮುಂಚೆ ಒಂದೊಂದಾಗಿ ಹುಡುಕಬೇಕಿತ್ತು, ಈಗ ತುಂಬ ಸುಲಭ ಆಗಿದೆ. ಸ್ಕ್ಯಾನರ್ಗಳು ಇದ್ದಾವೆ. ಸೊ ಅದನ್ನು ಬಳಸ್ಕೊಂಡು ಹುಡುಕಬಹುದು. ಸರಿನಾ? ಈಗ ಇಷ್ಟು ಆದಮೇಲೆ ನೋಡಬೇಕು ಎಲ್ಲಿ ಪ್ರೈಸ್ ಹೋಗ್ತದೆ ಅಂತ. ಇದೇನಿದು? ಇದು 15 ನಿಮಿಷಗಳ ಪ್ರೈಸ್ನ ಒಂದು ಚಲನೆ, ಮೂಮೆಂಟ್ ಅಲ್ವಾ? 15 ನಿಮಿಷ ಆಯ್ತು. ಇಲ್ಲಿ 15 ನಿಮಿಷ ಆದಮೇಲೆ ಪ್ರೈಸ್ ಎಲ್ಲಿ ಹೋಗ್ತದೆ ಅದನ್ನು ನೋಡಬೇಕು. ಪ್ರೈಸ್ ಎಲ್ಲಾದರೂ ಮೇಲ್ಗಡೆ ಹೋದರೆ, ಈ ಒಂದು ಫಸ್ಟ್ ಕ್ಯಾಂಡಲ್ನ ಹೈನ ಬ್ರೇಕ್ಔಟ್ ಮಾಡಿದರೆ ನಾವು ಇಲ್ಲಿ ಎಂಟ್ರಿಯನ್ನು ಪಡಿತೇವೆ, ಸ್ಟಾಪ್ ಲಾಸನ್ನು ಇಲ್ಲಿಡ್ತೇವೆ, ಹಾಗೂ ದರ ಮೇಲೆ ಹೋಗಿ ಒಂದು ಕಡೆ ಪ್ರಾಫಿಟನ್ನು ಬುಕ್ ಮಾಡ್ತೇವೆ. ಆಯಿತಾ? ಈಗ ಎಂಟ್ರಿಯನ್ನು ಹಲವಾರು ರೀತಿ ತಗೊಳ್ಬಹುದು. ಯಾವುದು ತಗೊಳ್ಬೇಕು ನೀವೇ ನಿರ್ಧಾರ ಮಾಡಿ. ಸರಿನಾ? ಎಲ್ಲಾದರೂ ಈ ಒಂದು ಹೈಯನ್ನು, ಮೊದಲ ಕ್ಯಾಂಡಲ್ನ ಹೈಯನ್ನು ಬ್ರೇಕ್ ಮಾಡ್ತಾ ಇರುವಾಗಲೇ ಎಂಟ್ರಿಯನ್ನು ಪಡಿಬಹುದು. ಬ್ರೇಕ್ ಆಗ್ತಾ ಇರುವಾಗಲೇ ಎಂಟ್ರಿಯನ್ನು ಪಡಿಬಹುದು. ಆಯಿತಾ? ಲಿಮಿಟ್ ಆರ್ಡರ್ ಇಟ್ಟು. ಇಲ್ಲ ಅಂದರೆ ಬ್ರೇಕ್ ಆದಮೇಲೆ ಕ್ಯಾಂಡಲ್ನ ಕ್ಲೋಸಲ್ಲಿಯೂ ಎಂಟ್ರಿ ತಗೊಳ್ಬಹುದು, ಕ್ಯಾಂಡಲ್ನ ಹೈಯಲ್ಲಿ ಕೂಡ ತಗೊಳ್ಳಬಹುದು. ಇದು ಅವರವರಿಗೆ ಬಿಟ್ಟಿದ್ದು. ಅರ್ಥ ಆಯ್ತಾ? ನೆಕ್ಸ್ಟ್ ಸ್ಟಾಪ್ ಲಾಸ್. ಸ್ಟಾಪ್ ಲಾಸನ್ನು ಮೊದಲ ಕ್ಯಾಂಡಲ್ ಇರ್ತದಲ್ಲ, 5 ನಿಮಿಷದ ಕ್ಯಾಂಡಲ್, ಅದರ ಮಧ್ಯದಲ್ಲಿ ಇಡಬಹುದು. ಅದರ ಮಧ್ಯದಲ್ಲಿ ಇಡಬಹುದು. ಕೆಲವರು ರಿಸ್ಕ್ ತಗೊಳ್ಳಿಕ್ಕೆ ರೆಡಿ ಇರ್ತಾರೆ. ರಿಸ್ಕ್ ತಗೊಳ್ಳುವಂಥವರು ಇಲ್ಲಿ ಸ್ಟಾಪ್ ಲಾಸ್ ಇಡಬಹುದು ಮಧ್ಯದಲ್ಲಿ. ಈ ಮಾರ್ಕೆಟ್ನಲ್ಲಿ ಹಲವಾರು ಬಾರಿ ಫಸ್ಟ್ 5 ನಿಮಿಷದ ಕ್ಯಾಂಡಲ್ನ ಮಧ್ಯ ಉಂಟಲ್ಲ, ಸಪೋರ್ಟ್ ಹಾಗೂ ರೆಸಿಸ್ಟೆನ್ಸ್ನ ಥರ ಕೆಲಸ ಮಾಡ್ತದೆ. ಯಾಕೆ ಮಾಡ್ತದೆ ದೇವರಿಗೆ ಗೊತ್ತು. ಬಟ್ ಮಧ್ಯ ಸಪೋರ್ಟ್ನ ಹಾಗೆ ರೆಸಿಸ್ಟೆನ್ಸ್ನ ಹಾಗೆ ಕೆಲಸ ಮಾಡಿದೆ. ಆಯಿತಾ? ಹಾಗಾಗಿ ಈ ಮೊದಲು ಬಂದಂತಹ ಕ್ಯಾಂಡಲ್ನ ಮಧ್ಯದಲ್ಲಿ ನಾವು ಸ್ಟಾಪ್ ಲಾಸ್ ಇಡಬಹುದು, ರಿಸ್ಕ್ ತಗೊಳ್ಳದಿದ್ರೆ. ಇಲ್ಲ ರಿಸ್ಕ್ ಬೇಡ, ಸೇಫ್ ಆಗಿರ್ತೇವೆ ಅಂತಾದರೆ ಈ ಫಸ್ಟ್ ಕ್ಯಾಂಡಲ್ನ ಲೋ ಉಂಟಲ್ಲ, ಫಸ್ಟ್ ಕ್ಯಾಂಡಲ್ನ ಲೋ, ಆ ಲೋನ ಸ್ವಲ್ಪ ಕೆಳಗೆ ಸ್ಟಾಪ್ ಲಾಸನ್ನು ಇಡಬಹುದು ಸೇಫ್ ಆಗಿರುವವರು. ಸರಿನಾ? ರಿಸ್ಕ್ ತಗೊಳ್ಳೋರು ಇಲ್ಲಿ ಸ್ಟಾಪ್ ಲಾಸ್ ಇಡ್ಬೋದು. ಸೇಫ್ ಆಗಿ ಟ್ರೇಡ್ ಮಾಡಬೇಕು ಅಂತಿರೋರು ಇಲ್ಲಿ ಸ್ಟಾಪ್ ಲಾಸ್ ಇಡಬಹುದು. ಆಯಿತಾ? ನೆಕ್ಸ್ಟ್ ಪ್ರಾಫಿಟ್ ಎಲ್ಲಿ ಬುಕ್ ಮಾಡೋದು? ಪ್ರಾಫಿಟ್ 1:1 ಅಂದರೆ ಈ ಒಂದು 5 ನಿಮಿಷದ ಕ್ಯಾಂಡಲ್ ಉಂಟಲ್ಲ, ಈ 5 ನಿಮಿಷದ ಕ್ಯಾಂಡಲ್ನ ರೇಂಜ್ ಎಷ್ಟುಂಟೋ ಅಷ್ಟು ಪ್ರಾಫಿಟನ್ನು ತಗೊಳ್ಬೋದು. ಅರ್ಥ ಆಯ್ತಾ? ಇನ್ನಷ್ಟು ನಿಯಮಗಳಿದ್ದಾವೆ, ಅದನ್ನು ಹೇಳ್ತಾ ಹೋಗ್ತೇನೆ. ಅದು ಒಂದು, ಈ ಮೊದಲ ಕ್ಯಾಂಡಲ್ ಎಲ್ಲಾದರೂ ದೊಡ್ಡದಾಗಿದ್ದರೆ ಈ ಕ್ಯಾಂಡಲ್ನ ಅರ್ಧದಷ್ಟು ಪ್ರಾಫಿಟನ್ನು ತಗೊಳ್ಬೋದು, ಒಂದು ಸಣ್ಣ ಸ್ಕ್ಯಾಲ್ಪಿಂಗ್ನ ಥರ. ಆಯಿತಾ? ಇದು ಸ್ಟ್ರಾಟಜಿ.
ನೆಕ್ಸ್ಟ್ ಸೆಲ್ ಸೈಡಿಗೆ ಇದು ಮೊದಲ ಕ್ಯಾಂಡಲ್, ಇದು ಎರಡನೇ ಕ್ಯಾಂಡಲ್, ಇದು ಮೂರನೇ ಕ್ಯಾಂಡಲ್. ಇಷ್ಟಾದಮೇಲೆ ನಮ್ಮ ಸೆಟಪ್ ಆಗಿದೆ ಅಂತ ಅರ್ಥ. ಇನ್ನು ಪ್ರೈಸ್ನ ಮೂಮೆಂಟ್ ನೋಡಿ, ದರ ಎಲ್ಲಾದರೂ ಕೆಳಗಡೆ ಮೊದಲ ಕ್ಯಾಂಡಲ್ನ ಲೋ ಬ್ರೇಕ್ ಮಾಡಿದರೆ ಎಂಟ್ರಿಯನ್ನು ಇಲ್ಲಿ ತಗೊಳ್ಬಹುದು, ಸ್ಟಾಪ್ ಲಾಸನ್ನು ಇಲ್ಲಿ ಇಡಬಹುದು, ಹಾಗೂ ಪ್ರಾಫಿಟ್ ಎಲ್ಲಿ ಬರ್ತದೋ ಅಲ್ಲಿ ತಗೊಳ್ಬೋದು. ಆಯಿತಾ? ಪುನಃ ಇದು ರಿಸ್ಕಿ ಟ್ರೇಡರ್ಸಿಗೆ, ಕೆಲವರು ರಿಸ್ಕ್ ತಗೊಳ್ಳಿಕ್ಕೆ ರೆಡಿ ಇರ್ತಾರೆ, ಅವರು ಇಲ್ಲಿ ಸ್ಟಾಪ್ ಲಾಸ್ ಇಡ್ಬೋದು. ಕೆಲವರು ರಿಸ್ಕ್ ತಗೊಳ್ಳಿಕ್ಕೆ ರೆಡಿ ಇರೋದಿಲ್ಲ, ಅವರು ಇಲ್ಲಿ ಸ್ಟಾಪ್ ಲಾಸ್ ಇಡ್ಬೋದು. ಆಯಿತಾ? ಇನ್ನು ಎಂಟ್ರಿಯನ್ನು ಈ ಒಂದು ಲೋ ಬ್ರೇಕ್ ಆಗ್ತಾ ಇದ್ದ ಹಾಗೆಯೇ ತಗೊಳ್ಬೋದು. ಬ್ರೇಕ್ ಆಗ್ತಾ ಇದ್ದ ಹಾಗೆ ಎಂಟ್ರ್ ಆಗಬಹುದು, ಇಲ್ಲ ಅಂದರೆ ಕ್ಯಾಂಡಲ್ ಕ್ಲೋಸಿಗೆ ವೆಯ್ಟ್ ಮಾಡ್ಬೋದು, ಇಲ್ಲ ಕ್ಯಾಂಡಲ್ನ ಹೈನ ಕೆಳಗೆ ಮತ್ತೊಂದು ಕ್ಯಾಂಡಲ್ ಬಂದಾಗ ಅಲ್ಲಿ ಕೂಡ ಎಂಟ್ರಿ ತಗೊಳ್ಬೋದು. ಇದು ಅವರವ್ರಿಗೆ ಬಿಟ್ಟಿದ್ದು. ನಾನು ಗಮನಿಸಿದ್ದನ್ನು ಹೇಳ್ತಾ ಇದ್ದೇನೆ. ಇನ್ನು ನೀವು ಹಲವಾರು ದಿನ ಗಮನಿಸಿ ಮತ್ತೆ ಬೇಕಾದರೆ ನೋಡಬಹುದು. ಸರಿನಾ? ಪುನಃ ಹೇಳ್ತಿದ್ದೇನೆ, ಇದು ಯಾವುದು ರೆಕಮೆಂಡೇಶನ್ ಅಲ್ಲ. ಈ ವಿಡಿಯೋ ಎಜುಕೇಷನಲ್ ಪರ್ಪಸ್ಸಿಗೆ. ಇದನ್ನು ತಗೊಂಡು ನೀವು ನಾಳೆಯಿಂದ ಟ್ರೇಡ್ ಮಾಡಲಿಕ್ಕೆ ಶುರು ಮಾಡಬೇಡಿ. ಆಯಿತಾ? ಗಮನಿಸಿ, ಮಾರ್ಕೆಟ್ನ ಗಮನಿಸಿ. ಇದು ಸ್ಟ್ರಾಟಜಿ. ಅರ್ಥ ಆಯ್ತಲ್ವಾ? ಈಗ ಮೊದಲ ಕ್ಯಾಂಡಲ್ ಇದು. ಮೊದಲ ಕ್ಯಾಂಡಲ್ 5 ನಿಮಿಷದ್ದು ಹೇಗೆ ಆಗ್ತದೆ ಅಂತ ನಾವು ಅರ್ಥ ಮಾಡಿಕೊಂಡ್ರೆ, ನೋಡಿದರೆ ನಮಗೆ ಆ ದಿನ ಸಾಧಾರಣ ಮಾರ್ಕೆಟ್ ಹೇಗಿರ್ತದೆ ಅನ್ನೋದು ಗೊತ್ತಾಗ್ತದೆ. ಆಯಿತಾ? ಮೊದಲ ಕ್ಯಾಂಡಲ್ ಹೇಗಿದೆ ಅನ್ನುವ ಪ್ರಕಾರ ಮಾರ್ಕೆಟ್ ಎಲ್ಲಿ ಹೋಗ್ತದೆ ಅಂತ ನಾವು ಸಾಧಾರಣವಾಗಿ ಜಡ್ಜ್ ಮಾಡ್ಬೋದು, ನಿರ್ಧಾರ ಮಾಡ್ಬೋದು. ಆಯಿತಾ? ಅದನ್ನೆಲ್ಲ ಮುಂದೆ ನೋಡೋಣ. ಈಗ ಇದು ಸ್ಟ್ರಾಟಜಿ. ನಾನೀಗ ನಿಮಗೆ ಡೆಸ್ಕ್ಟಾಪಿಗೆ ಹೋಗಿ ಇವತ್ತು ಯಾವುದೆಲ್ಲ ಸ್ಟಾಕ್ಗಳು ಈ ರೀತಿ ಸೆಟಪ್ ಮಾಡಿವೆ ಹಾಗೂ ಏನು ಆಗಿದೆ ಅನ್ನೋದನ್ನು ತೋರಿಸ್ತೇನೆ. ಆಯಿತಾ? ಸರಿ, ಇದು ಚಾರ್ಟ್ ಇಂಕ್ನ ಸ್ಕ್ಯಾನರ್. ಇದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೇನೆ. ಈಗ ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಇವತ್ತು 5ನೇ ತಾರೀಕು ಗುರುವಾರ, ಜೂನ್. ಓಕೆ, ಜೂನ್ 5 ರಾತ್ರಿ 8:30 ಗಂಟೆ, ಅಂದರೆ ಮಾರ್ಕೆಟ್ ಕ್ಲೋಸ್ ಆಗಿದೆ. ಕ್ಲೋಸ್ ಆದಮೇಲೆ ನಾನಿಲ್ಲಿ ರನ್ ಸ್ಕ್ಯಾನ್ ಅಂತ ಕೊಡ್ತಾ ಇದ್ದೇನೆ. ಯಾವುದೆಲ್ಲ ನಾನು ಹೇಳಿಕೊಟ್ಟಂತಹ ಸೆಟಪ್ ಮಾಡಿದೆ ಅನ್ನುವಂಥದ್ದು ಇಲ್ಲಿ ಬರ್ತದೆ. ಆಯಿತಾ? ಇಲ್ಲಿ ಲಿಸ್ಟ್ ಬರ್ತಾ ಇದೆ. ಒಟ್ಟು ಇವತ್ತು 55 ಸ್ಟಾಕ್ಗಳಲ್ಲಿ ಈ ಒಂದು ಸೆಟಪ್ ಆಗಿದೆ. ಒಂದಷ್ಟು ಚಾರ್ಟ್ಗಳನ್ನು ಓಪನ್ ಮಾಡಿ ತೋರಿಸ್ತೇನೆ ನಾನು ನಿಮಗೆ. ವೆಲ್ ಕಾರ್ಪ್ ಅಂತ ಉಂಟು, ಕ್ಲಿಕ್ ಮಾಡಿದ್ದೇನೆ. ಈಗ ಈ ಹಳದಿ ಬಣ್ಣ ಕಾಣ್ತಾ ಉಂಟಲ್ಲ, ಹಳದಿ ಬಣ್ಣ, ಈಚೆ ಬಿಳಿ ಉಂಟು, ಈಚೆ ಹಳದಿ ಬಣ್ಣ ಉಂಟು. ಹಳದಿ ಬಣ್ಣ ಇರುವಂಥದ್ದು ಇವತ್ತಿಂದು. ಆಯಿತಾ? ಇವತ್ತಿನ ಪ್ರೈಸ್ ಮೂಮೆಂಟ್. ಟೈಮ್ ಫ್ರೇಮ್ 5 ನಿಮಿಷ ಉಂಟು, ಇಲ್ಲಿ ನೋಡ್ಬೋದು ನೀವು. ಈಗ ಇದು ಮೊದಲ ಕ್ಯಾಂಡಲ್. ಈ ಕೆಂಪು ಬಣ್ಣದ್ದು ಉಂಟಲ್ಲ, ಇದು ಮೊದಲ ಕ್ಯಾಂಡಲ್. ಸರಿನಾ? ಮೊದಲ ಕ್ಯಾಂಡಲ್ನ ಹೈ ಇಲ್ಲುಂಟು. ನಾನು ನಿಮಗೆ ಹೈ ಮತ್ತು ಲೋ ಹಾಕಿ ತೋರಿಸ್ತೇನೆ. ಸೊ ಲೋ ಇಲ್ಲಿದೆ. ಆಯಿತಾ? ಹೈ ಇಲ್ಲಿದೆ, ಲೋ ಇಲ್ಲಿದೆ ಮೊದಲ ಕ್ಯಾಂಡಲ್. ಎರಡನೇ ಕ್ಯಾಂಡಲ್ ನೋಡಿ, ಮೊದಲ ಕ್ಯಾಂಡಲ್ನ ರೇಂಜ್ ಒಳಗಡೆನೆ ಬಂದಿದೆ ಅಲ್ವಾ? ಸೊ ಇದು ಬೇಕು ನಮಗೆ. ನೆಕ್ಸ್ಟ್ ಮೂರನೇ ಕ್ಯಾಂಡಲ್ ನೋಡಿ, ಮೂರನೇ ಕ್ಯಾಂಡಲ್ ಕೂಡ ಮೊದಲ ಕ್ಯಾಂಡಲ್ನ ರೇಂಜ್ನ ಒಳಗಡೆನೆ ಬಂದಿದೆ. ಸರಿ ಅಲ್ವಾ? ಸೊ ಇಲ್ಲಿಗೆ 3 ಕ್ಯಾಂಡಲ್ ಆಯಿತು. ನಮಗೆ ಬೇಕಿರುವುದೇ 3 ಕ್ಯಾಂಡಲ್, ಫಸ್ಟ್ 15 ನಿಮಿಷ. ಆಯಿತಾ? ಅದಾದ ಮೇಲೆ ಏನಾಗಿದೆ ಮಾರ್ಕೆಟ್ ನೋಡೋಣ. ಸೊ ಇಲ್ಲಿ ಈ ಕ್ಯಾಂಡಲ್ ಇಲ್ಲಿ ಬ್ರೇಕ್ ಆಯಿತು, ಹೈಯನ್ನು ಬ್ರೇಕ್ ಆಯಿತು ಅಲ್ವಾ? ಹೈಯನ್ನು ಬ್ರೇಕ್ ಆಗಿ ಮೇಲೆ ಹೋಗಿದೆ ಪ್ರೈಸ್. ಸರಿ ಅಲ್ವಾ? ಸೊ ನಾವು ಇಲ್ಲಿ ಎಂಟ್ರಿ ತೊಗೊಂಡಿದ್ರೆ ಸ್ಟಾಪ್ ಲಾಸನ್ನು ಇಲ್ಲಿ ಮಧ್ಯದಲ್ಲಿ ಇಡಬೇಕಿತ್ತು, ಫಸ್ಟ್ ಕ್ಯಾಂಡಲ್ನ ಮಧ್ಯದಲ್ಲಿ. ಇಲ್ಲ ಅಂತಾದರೆ ಇಲ್ಲಿ ಕೆಳಗೆ, ಲೋನ ಕೆಳಗೆ, ಸ್ವಲ್ಪ ಕೆಳಗೆ ಇಡಬೇಕಿತ್ತು. ಇಲ್ಲಿ ಸ್ಟಾಪ್ ಲಾಸ್ ಹಿಟ್ ಆಗಲಿಲ್ಲ. ಸ್ಟ್ರಾಟಜಿ ವರ್ಕ್ ಆಗಿದೆ. ಸ್ಟ್ರಾಟಜಿ ಎಲ್ಲ ಸಮಯದಲ್ಲಿಯೂ 100ಕ್ಕೆ 100% ವರ್ಕ್ ಆಗುವುದಿಲ್ಲ. ಅದಕ್ಕೆ ನಾವು ಸ್ಟಾಪ್ ಲಾಸ್ ಇಡುವಂಥದ್ದು ಅಲ್ವಾ? ಸ್ಟ್ರಾಟಜಿ 100ಕ್ಕೆ 100 ಸಮಯ ವರ್ಕ್ ಆಗೋದಿದ್ರೆ ನಮಗೆ ಸ್ಟಾಪ್ ಲಾಸೇ ಬೇಕಾಗ್ತಿರ್ಲಿಲ್ಲ.
ಯಾವತ್ತೂ ಒಂದು ಸ್ಟ್ರಾಟಜಿ 100% ವರ್ಕ್ ಆಗುವುದಿಲ್ಲ. ಅರ್ಥ ಆಯ್ತಾ? ಎರಡನೇದೇನೆಂದರೆ, ಸ್ಟ್ರಾಟಜಿಗಳು ಸ್ವಲ್ಪ ಸಮಯ ಮಾತ್ರ ಸರಿಯಾಗಿ ಕೆಲಸ ಮಾಡ್ತವೆ. ಏನಾಗ್ತದೆ ಅಂದರೆ, ಯಾವುದೋ ಒಂದು ಸ್ಟ್ರಾಟಜಿ ಉಂಟು ಅಂತ ಮಾಡಿ, ಆ ಸ್ಟ್ರಾಟಜಿ ಎಲ್ಲರಿಗೂ ಗೊತ್ತಾಗ್ತಾ ಹೋದರೆ ಎಲ್ಲರೂ ಅದನ್ನೇ ಉಪಯೋಗಿಸ್ಲಿಕ್ಕೆ ಶುರು ಮಾಡ್ತಾರೆ ಅಲ್ವಾ? ಆವಾಗ ಏನಾಗ್ತದೆ, ದೊಡ್ಡ ದೊಡ್ಡ ಮೊತ್ತವನ್ನು ಹಾಕಿದವರಿಗೆ ಲಾಸ್ ಆಗ್ತಾ ಬರ್ತದೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಆ ಸ್ಟ್ರಾಟಜಿಯನ್ನು ಹಾಳು ಮಾಡಲಿಕ್ಕೆ ಪ್ರಯತ್ನಿಸ್ತಾರೆ. ಅದನ್ನು ಬಿಟ್ಟುಬಿಡಿ, ಆಯಿತಾ? ಅದಕ್ಕೆ ಯಾರೂ ಕೂಡ ಅವರ ಸ್ಟ್ರಾಟಜಿಗಳನ್ನು ಬಿಟ್ಕೊಡೋದಿಲ್ಲ. ನೀವು ಎಷ್ಟೇ ಹಣದ ಕೋರ್ಸ್ ಬೇಕಾದರೂ ಮಾಡಿ, ಯಾರೂ ಕೂಡ ನಿಜವಾದ ಸ್ಟ್ರಾಟಜಿಯನ್ನು ಹೇಳಿಕೊಡೋದಿಲ್ಲ ನಿಮಗೆ. ಈಗ ನಾನು ಹೇಳ್ಕೊಡ್ತಾ ಇದ್ದೇನೆ, ಎಷ್ಟು ದಿನ ಇರ್ತದೋ ದೇವರಿಗೆ ಗೊತ್ತು, ಸರಿನಾ? ನೆಕ್ಸ್ಟ್ ಇದನ್ನು ಕ್ಲೋಸ್ ಮಾಡ್ತೇನೆ. ಹಿಂದೂಸ್ತಾನ್ ಜಿಂಕ್ ಉಂಟೀಗ, ಇದನ್ನು ಕ್ಲಿಕ್ ಮಾಡ್ತೇನೆ. ಸೊ ಈ ಹಳದಿ ಬಣ್ಣ ಇರುವಂಥದ್ದು ಅದಲ್ಲ, ಸಾರಿ, ಇವತ್ತು 5ನೇ ತಾರೀಕಲ್ವ, ಹಳದಿ ಬಣ್ಣ ಇಲ್ಲಿಂದನೇ ಉಂಟು. ಸೊ ನಿನ್ನೆ ಕೂಡ ಆಗಿದೆ, ನಿನ್ನೆ ಕೂಡ ಈ ಸೆಟಪ್ ಬಂದಿದೆ, ಇವತ್ತು ಕೂಡ ಈ ಸೆಟಪ್ ಬಂದಿದೆ. ಇವತ್ತಿನದು ಎಲ್ಲುಂಟು, ಇಲ್ಲುಂಟು, ಆಯಿತಾ? ಸೊ ಹಿಂದೂಸ್ತಾನ್ ಜಿಂಕಲ್ಲಿ ನಿನ್ನೆ ಕೂಡ ಈ ಸೆಟಪ್ ಆಗಿತ್ತು. ಸೊ ನಿನ್ನೆದು ನೋಡಿ, ಇದು ನಿನ್ನೆದು, ಆಯಿತಾ? ಸೊ ಮೊದಲ ಕ್ಯಾಂಡಲ್ನ ಒಳಗಡೆ ರೇಂಜ್ನ ಒಳಗೆ 2ನೇ ಕ್ಯಾಂಡಲ್ ಬಂದಿದೆ, 3ನೇ ಕ್ಯಾಂಡಲ್ ಕೂಡ ಬಂದಿದೆ. ಮತ್ತು ಇಲ್ಲಿ ಬ್ರೇಕ್ ಡೌನ್ ಆದಾಗ ಕೆಳಗೆ ಬಂದಿದೆ, ಮತ್ತು ಮೇಲೆ ಹೋಗಿದೆ. ಸೊ ಈ ಒಂದು ಈಗ ನಾವೀಗ ಇಲ್ಲಿ ಎಷ್ಟುಂಟು, 7.77 ಉಂಟು, ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ. ಸೊ ಇಷ್ಟು ನಮ್ಮ ಟಾರ್ಗೆಟ್ ಆಗ್ತದೆ. ಅಂದರೆ ಎಂಟ್ರಿಯಿಂದ 7.77 ಅಂದರೆ ಸಾಧಾರಣ ಇಲ್ಲಿವರೆಗೆ 7.77 ಇಲ್ಲಿ ತನಕ. ಸೊ ಇಲ್ಲಿ ನಮ್ಮ ಟಾರ್ಗೆಟ್ ಆಗ್ತದೆ. ಅರ್ಥ ಆಯ್ತಾ? ಸೊ ನಮ್ಮ ಟಾರ್ಗೆಟ್ ಇಲ್ಲಿ ಸಿಕ್ಕಿದೆ. ಟಾರ್ಗೆಟ್ ಆದಮೇಲೆ ಮಾರ್ಕೆಟ್ ಏನು ಮಾಡ್ತದೆ, ಅದು ನಮ್ಗೆ ಅಗತ್ಯ ಇಲ್ಲ, ಆಯಿತಾ? ಈಗ ಈಚೆ ಬರೋಣ, ಇವತ್ತಿನ ಚಾರ್ಟಿಗೆ ಬರೋಣ. ಇವತ್ತಿನದು ಇಲ್ಲಿದೆ, ಸರಿನಾ? ಫಸ್ಟ್ ಕ್ಯಾಂಡಲ್ ಇಲ್ಲಿದೆ. ಫಸ್ಟ್ ಕ್ಯಾಂಡಲ್ನ ರೇಂಜ್ ಇಲ್ಲಿಂದ ಇಲ್ಲಿ ತನಕ, ಆಯಿತಾ? ಇಲ್ಲಿಂದ ಇಲ್ಲಿ ತನಕ. ಈಗ ಫಸ್ಟ್ ಕ್ಯಾಂಡಲ್ನ ಒಳಗೆ, ರೇಂಜ್ನ ಒಳಗೆ 2ನೇ ಕ್ಯಾಂಡಲ್ ಆಗಿದೆ, 3ನೇ ಕ್ಯಾಂಡಲ್ ಆಗಿದೆ, ಸರಿ. ನೆಕ್ಸ್ಟ್ ಇಲ್ಲಿ ಏನಾಗಿದೆ, ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಕೆಳಗೆ ಬಂದಿದೆ. ನೀವೆಲ್ಲಾದರೂ ಈ ಲಿಮಿಟ್ ಆರ್ಡರ್ ಇಟ್ಟಿದ್ರೆ ಇಲ್ಲಿ ಎಕ್ಸಿಕ್ಯೂಟ್ ಆಗ್ತಿತ್ತು, ಪ್ಲಸ್ ನಿಮ್ಮ ಸ್ಟಾಪ್ ಲಾಸ್ ಹೊಡಿತಿತ್ತು ಇಲ್ಲಿ. ಅರ್ಥ ಆಯ್ತಾ? ಅದೇ ನೀವೀಗ ಕ್ಯಾಂಡಲ್ ಕ್ಲೋಸಿಗೆ ಕಾದಿದ್ರೆ, ಇಲ್ಲಿ ಕ್ಲೋಸ್ ಆಗಲಿಲ್ಲ, ಸೊ ಎಂಟ್ರಿ ಇರ್ತಿರ್ಲಿಲ್ಲ. ಇಲ್ಲಿ ಕ್ಲೋಸ್ ಆಗಿದೆ, ಸೊ ಎಂಟ್ರಿ ಇರ್ತಿತ್ತು, ಸರಿನಾ? ಸೊ ಇಲ್ಲಿಂದ 1:1 ಸಿಕ್ಕಿದೆಯಾ ನೋಡೋಣ. ಎಷ್ಟುಂಟು ಇಲ್ಲಿಂದ ಇಲ್ಲಿಗೆ? ಡಿಲೀಟ್ ಮಾಡ್ತೇನೆ, ಡಿಲೀಟ್ ಮಾಡಿ. ಇಲ್ಲಿಂದ ಯಾಕೆ ಬರ್ತಾ ಇಲ್ಲ? ಸರಿ, ಇಲ್ಲಿಂದ ಇಲ್ಲಿಗೆ 2.65 ಉಂಟು, ಆಯಿತಾ? ಸೊ ನಮಗೆ ಇಲ್ಲಿಂದ 2.65 ಸಿಕ್ಕಿದೆಯಾ? ಸಿಕ್ಕಿದೆ. ಇಲ್ಲೆಲ್ಲೋ ಬಂದಿದೆ, ಎಸ್, ಇಲ್ಲಿ ಈ ಒಂದು ಪಾಯಿಂಟಲ್ಲಿ 65 ಇಲ್ಲಿ ಸಿಕ್ಕಿದೆ. ಸೊ ಕ್ಯಾಂಡಲ್ ಕ್ಲೋಸ್ನ ನಂತರ ನೀವು ತೊಗೊಂಡಿದ್ರೆ ಇಲ್ಲಿ ಟಾರ್ಗೆಟ್ ಅಚೀವ್ ಆಗಿದೆ. ಟಾರ್ಗೆಟ್ ಅಚೀವ್ ಆದಮೇಲೆ ಏನಾಗ್ತದೆ, ಅದು ನಮ್ಗೆ ಅಗತ್ಯ ಇಲ್ಲ, ಆಯಿತಾ? ಇಲ್ಲಿ ಕೂಡ ಮೇಲ್ ಹೋಗಿದೆ, ಬಟ್ ಅದು ನಮಗೆ ಅಗತ್ಯ ಇಲ್ಲ. ನೆಕ್ಸ್ಟ್ ರೈಲ್ಟೆಲ್ ನೋಡೋಣ. ರೈಲ್ಟೆಲ್, ಆಯಿತಾ? ಸೊ ಇಲ್ಲಿ ನೋಡಿ, ಇದು ಮೊದಲ ಕ್ಯಾಂಡಲ್, ಆಯಿತಾ? ಮೊದಲ ಕ್ಯಾಂಡಲ್ನ ರೇಂಜ್ ಇಲ್ಲಿಂದ ಸ್ಟಾರ್ಟ್ ಇಲ್ಲಿ ತನಕ, ಅರ್ಥ ಆಯ್ತಾ? ಸರಿ, ಈಗ ಮೊದಲ ಕ್ಯಾಂಡಲ್ನ ರೇಂಜ್ ಒಳಗೆ 2ನೇ ಕ್ಯಾಂಡಲ್ ಬಂದಿದೆ, 3ನೇ ಕ್ಯಾಂಡಲ್ ಬಂದಿದೆ, ಸೆಟಪ್ ಆಯಿತು. ನೆಕ್ಸ್ಟ್ ಇಲ್ಲಿ ಏನಾಗಿದೆ, ಇಲ್ಲಿ ಬ್ರೇಕ್ ಡೌನ್ ಆಗಿದೆ. ಸೊ ಎಂಟ್ರಿ ಇಲ್ಲಿ ತೊಗೊಂಡಿದ್ರೆ ಸ್ಟಾಪ್ ಲಾಸ್ ಇಲ್ಲಿ ಹೊಡಿತಿತ್ತು, ಸರಿನಾ? ನಾನೀಗ ನಿಮಗೆ ಇನ್ನಷ್ಟು ನಿಯಮಗಳನ್ನು ಹೇಳಬೇಕು, ಅದನ್ನೆಲ್ಲ ಮತ್ತೆ ಹೇಳ್ತೇನೆ. ಈಗ ಏನಾಗಿದೆ ಅನ್ನೋದನ್ನು ತೋರಿಸ್ತೇನೆ, ಆಯಿತಾ? ಇದನ್ನು ಕ್ಲೋಸ್ ಮಾಡ್ತೇನೆ. ನೆಕ್ಸ್ಟ್ LT ಫುಡ್ಸಲ್ಲಿ ಏನಾಗಿದೆ, ಫಸ್ಟ್ ಕ್ಯಾಂಡಲ್ ಇಲ್ಲುಂಟು. ಫಸ್ಟ್ ಕ್ಯಾಂಡಲ್ನ ಒಳಗೆ ಸೆಕೆಂಡ್ ಕ್ಯಾಂಡಲ್ ಬಂದಿದೆ, ಥರ್ಡ್ ಕ್ಯಾಂಡಲ್ ಕೂಡ ಬಂದಿದೆ ರೇಂಜ್ನ ಒಳಗೆ. ಪ್ರತಿ ಸತಿ ಇದನ್ನು ಹಾಕಿ ತೋರಿಸೋದು ಬೇಡ ಅಂತ ಅಂದ್ಕೊಂಡಿದ್ದೇನೆ. ಸೊ ಇದು ಫಸ್ಟ್ ಕ್ಯಾಂಡಲ್ನ ರೇಂಜ್, ಇದರೊಳಗೆ ಸೆಕೆಂಡ್ ಥರ್ಡ್ ಕ್ಯಾಂಡಲ್ ಬಂದಿದೆ, ಮತ್ತು ಇಲ್ಲಿ ಬ್ರೇಕ್ಔಟ್ ಆಗಿದೆ,
ಸೊ ಬ್ರೇಕ್ಔಟ್ ಆದಾಗ ಇಲ್ಲಿ ಎಂಟ್ರಿ ಪಡೆದು ಇಲ್ಲಿ ಸ್ಟಾಪ್ ಲಾಸ್ ಇಟ್ಟಿದ್ರೆ ಮೇಲೆ ಹೋಗಿರ್ತದೆ, ನೋಡೋಣ ಏನಾಗಿದೆ ಅಂತ. ಸೊ ಮಧ್ಯ ನಾನು ಹೇಳಿದ್ನಲ್ಲ, ಮಧ್ಯ ಯಾವತ್ತು ಸಪೋರ್ಟ್ ಥರ ಕೆಲಸ ಮಾಡ್ತದೆ ಅಂತ, ಇಲ್ಲಿ ಒಂದು ಸತಿ ಕೆಲಸ ಮಾಡಿದೆ ನೋಡಿ, ಇಲ್ಲಿವರೆಗೂ ಬಂದಿದೆ. ಅದು ಬಿಟ್ಟು ಏನಾಗಿದೆ, ಸೊ ಮೇಲೆ ಹೋಗಿದೆ ಎಷ್ಟು, ಇಲ್ಲಿ ರೇಂಜ್ ಏನು, ಸರಿ ಇಲ್ಲಿಂದ ಇಲ್ಲಿ 10 ಪಾಯಿಂಟ್ಸ್ ಏನಾಗಿದೆ, 10 ಪಾಯಿಂಟ್ಸ್ ಇಲ್ಲಿಂದ ಸಿಕ್ಕಿದೆಯಾ, ಇಲ್ಲ ಇಲ್ಲಿ ಸಿಗಲಿಲ್ಲ, ಸರಿನಾ, ಸಿಗಲಿಲ್ಲ. ಸೊ ಇಲ್ಲಿ ಸಿಗಲಿಲ್ಲ, ಬಿಟ್ಬಿಡೋಣ. ನೆಕ್ಸ್ಟ್ ರೇಮಂಡ್ ಲೈಫ್ ಸ್ಟೈಲ್. ಸೊ ಹೀಗೆ ಈಗ ಎಲ್ಲದನ್ನು ನೋಡ್ಬೋದು, ಬಟ್ ನೋಡೋದಿಲ್ಲ. ನಾನು ಲಾಸ್ಟ್ ಪೇಜಿಗೆ ಹೋಗ್ತೇನೆ. ಇಲ್ಲೇನಾಗಿದೆ ನೋಡೋಣ, ಇಮಾಮಿ ಲಿಮಿಟೆಡ್, ಇದ್ರ ಮೇಲೆ ಕ್ಲಿಕ್ ಮಾಡ್ತೇನೆ. ಇಲ್ಲಿ ನಮಗೆ ಕೆಳಗಡೆ ಎಂಟ್ರಿ ಸಿಕ್ಕಿದೆ, ಅಂದರೆ ಸೆಲ್ ಸೈಡಲ್ಲಿ ಸಿಕ್ಕಿದೆ. ಸೊ ಇದು ಫಸ್ಟ್ ಕ್ಯಾಂಡಲ್, ಒಂದು ರೇಂಜ್ ಹಾಕ್ತೇನೆ. ಯಾಕೆ ಕೆಲವೊಮ್ಮೆ ಕೆಲಸ ಮಾಡೋದಿಲ್ಲ, ಸರಿ. ನೆಕ್ಸ್ಟ್ ಇಲ್ಲಿ ಆಯಿತಾ. ಸೊ ಇದು ಫಸ್ಟ್ ಕ್ಯಾಂಡಲ್ನ ರೇಂಜ್, ಅದರೊಳಗೆ ಸೆಕೆಂಡ್ ಕ್ಯಾಂಡಲ್ ಆಗಿದೆ, ಥರ್ಡ್ ಕ್ಯಾಂಡಲ್ ಆಗಿದೆ, ಮತ್ತು ಬ್ರೇಕ್ಔಟ್ ಆಗಿದೆ. ಬ್ರೇಕ್ಔಟ್ ಆಗಿ ಒಮ್ಮೆ ಅದೇ ಲೋ ರೀಟೆಸ್ಟ್ ಆಗಿದೆ ಮತ್ತು ಕೆಳಗೆ ಹೋಗಿದೆ, ಆಯಿತಾ. ಸೊ ಇಲ್ಲಿ ತಗೊಂಡ್ರು ನಿಮ್ಮದು ವರ್ಕ್ ಆಗ್ತಾ ಇತ್ತು. ನೆಕ್ಸ್ಟ್ ಬ್ಯಾಂಕ್ ಆಫ್ ಬರೋಡಕ್ಕೆ ಹೋಗೋಣ. ಬ್ಯಾಂಕ್ ಆಫ್ ಬರೋಡದಲ್ಲಿ ಏನಾಗಿದೆ, ಫಸ್ಟ್ ಕ್ಯಾಂಡಲ್, ಸೆಕೆಂಡ್ ಕ್ಯಾಂಡಲ್, ಥರ್ಡ್ ಕ್ಯಾಂಡಲ್, ಮೂರು ಕೂಡ ಫಸ್ಟ್ ಕ್ಯಾಂಡಲ್ನ ರೇಂಜಲ್ಲಿ ಉಂಟು. ನೆಕ್ಸ್ಟ್ ಕೆಳಗೆ ಬ್ರೇಕ್ ಡೌನ್ ಆಗಿದೆ, ಕೆಳಗೆ ಹೋಗಿದೆ, ಅರ್ಥ ಆಯ್ತಾ. ಸೊ ಆಗಿದೆ, ಎಲ್ಲದೂ ಆಗಿದೆ. ಸೊ ಹೀಗೆ ಒಂದೊಂದನ್ನು ನೋಡ್ತಾ ಹೋಗ್ಬೋದು, ಸರಿನಾ. ಈಗ ಉಳಿದ ನಿಯಮಗಳು ಏನಂತ ನೋಡೋಣ. ಫಸ್ಟ್ ವೆಲ್ಕಾರ್ಪ್ ಓಪನ್ ಮಾಡ್ತಿದ್ದೇನೆ. ವೆಲ್ಕಾರ್ಪ್, ಸರಿ ನೋಡಿ, ಯಾವತ್ತೂ ಕೂಡ ಫಸ್ಟ್ ಕ್ಯಾಂಡಲ್ ಉಂಟಲ್ಲ, ಫಸ್ಟ್ ಕ್ಯಾಂಡಲ್ ತುಂಬ ದೊಡ್ಡ ಕ್ಯಾಂಡಲ್ ಆಗಿದ್ದರೆ ಅದರಲ್ಲಿ ಎಂಟ್ರಿ ತಗೊಳ್ಬಾರ್ದು. ಯಾಕೆ ಅಂದರೆ ತುಂಬ ದೊಡ್ಡ ಕ್ಯಾಂಡಲ್ ಆಗಿದ್ದಾಗ ಟಾರ್ಗೆಟು ದೊಡ್ಡದಾಗಿರ್ತದೆ, ಸ್ಟಾಪ್ ಲಾಸ್ ಕೂಡ ದೊಡ್ಡದಾಗಿರ್ತದೆ, ಸರಿ ಅಲ್ವಾ. ಮತ್ತೇನಾಗ್ತದೆ ಅಂದರೆ ಫಸ್ಟ್ 5 ನಿಮಿಷದ ಕ್ಯಾಂಡಲಲ್ಲಿ ತುಂಬ ವಾಲಟಿಲಿಟಿ ಇರ್ತದೆ. ವಾಲಟಿಲಿಟಿ ಇರೋದ್ರಿಂದ ದೊಡ್ಡದಾಗುವಂಥದ್ದು, ಆಯಿತಾ. ಅದು ತುಂಬ ದೊಡ್ಡಕ್ಕಿದ್ದರೆ ನಿಮಗೆ, ಅದು ತುಂಬ ದೊಡ್ಡಕ್ಕಿದ್ದರೆ ಆ ಸ್ಟ್ರಾಟಜಿ ವರ್ಕ್ ಆಗದೆ ಇದ್ದದ್ದು ಗಮನಿಸಿದ್ದೇನೆ ಹಲವಾರು ಬಾರಿ, ಹಾಗಾಗಿ ನಿಮ್ಗೆ ಹೇಳ್ತಾ ಇದ್ದೇನೆ. ಸೊ ಈ ಕ್ಯಾಂಡಲ್ ತುಂಬ ದೊಡ್ಡಕ್ಕಿಲ್ಲ, ಹಾಗಾಗಿ ಇದು ಪರವಾಗಿಲ್ಲ, ಆಯಿತಾ. ನೆಕ್ಸ್ಟ್ ಹಿಂದೂಸ್ತಾನ್ ಜಿಂಕಲ್ಲಿ ನೋಡೋಣ ಏನಾಗಿದೆ ಅಂತ. ಇದು ಇವತ್ತಿನ ಕ್ಯಾಂಡಲ್. ಸೊ ಇಲ್ಲಿ ಹಿಂದೂಸ್ತಾನ್ ಜಿಂಕ್ ಇದು ಕೂಡ ದೊಡ್ಡ ಕ್ಯಾಂಡಲ್ ಅಲ್ಲ, ಮೊದಲನೇ ಕ್ಯಾಂಡಲ್ ಇದು. ಸೊ ಇದು ದೊಡ್ಡ ಕ್ಯಾಂಡಲ್ ಅಲ್ಲ, ಹಾಗಾಗಿ ಇಲ್ಲಿ ನಾವು ಎಂಟ್ರಿಯನ್ನು ಪಡಿಬಹುದು ಸಿಕ್ಕಿದರೆ, ಆಯಿತಾ. ನೆಕ್ಸ್ಟ್ ಮೂರನೇದು ರೇಲ್ಟೆಲ್ ನೋಡೋಣ. ರೇಲ್ಟೆಲ್ ನೋಡಿ, ರೇಲ್ಟೆಲ್ ಎಷ್ಟು ದೊಡ್ಡ ಕ್ಯಾಂಡಲ್ ನೋಡಿ ಇದು, ಅಲ್ವಾ. ಈ ತರಹ ಕ್ಯಾಂಡಲ್ ಬಂದರೆ ಇದನ್ನು ಬಿಟ್ಟು ಬಿಡಬೇಕು. ಇದರಲ್ಲಿ ಏನು ಆಗಿದೆ ಅದು ನಮಗೆ ಅಗತ್ಯ ಇಲ್ಲ, ಮೇಲೆ ಹೋಗಿದೆಯಾ ಇಲ್ವಾ ಇದರಲ್ಲಿ ಇಲ್ಲ, ಸ್ಟಾಪ್ ಲಾಸೇ ಹೊಡೆದಿದೆ. ಬಟ್ ಅದೇ ಹೇಳಿದ್ದು ನಾನು, ಅದೇ ದೊಡ್ಡ ಕ್ಯಾಂಡಲ್ ಬಂದರೆ ಅಲ್ಲಿ ಎಂಟ್ರಿ ತೊಗೊಳ್ಬಾರ್ದು. ಪ್ಲಸ್ ಡೋಜಿ ಕ್ಯಾಂಡಲ್ ಆಗಿದ್ದರೆ ಅಲ್ಲಿ ಎಂಟ್ರಿ ತೊಗೊಳ್ಬಾರ್ದು. ಫಸ್ಟ್ ಕ್ಯಾಂಡಲ್ ಡೋಜಿ ಅಂದರೆ ಏನು, ಮೇಲೆ ಮತ್ತು ಕೆಳಗಡೆ ಈಕ್ವಲ್ ವಿಕ್ ಇರ್ತದೆ, ಸಮನಾದ ವಿಕ್ ಇರ್ತದೆ, ಮಧ್ಯ ಕ್ಯಾಂಡಲ್ ಇರ್ತದೆ, ಅಂಥದ್ದಿದ್ರೂ ಕೂಡ ಎಂಟ್ರಿಯನ್ನು ತೊಗೊಳ್ಬಾರ್ದು, ಆಯಿತಾ. ಸೊ ಇಲ್ಲಿ ಎಂಟ್ರಿ ಇಲ್ಲ ಲೆಕ್ಕದ ಪ್ರಕಾರ, ಯಾಕಂದರೆ ಫಸ್ಟ್ ಕ್ಯಾಂಡಲ್ ದೊಡ್ಡ ಕ್ಯಾಂಡಲ್. ನೆಕ್ಸ್ಟ್ LT ಫುಡ್ಸ್ ನೋಡೋಣ. LT ಫುಡ್ಸಲ್ಲಿ ಏನಾಗಿದೆ, LT ಫುಡ್ಸ್ ನೋಡಿ, ಇದು ಕೂಡ ದೊಡ್ಡ ಕ್ಯಾಂಡಲ್, ಇದು ಕೂಡ ದೊಡ್ಡ ಕ್ಯಾಂಡಲ್. ಈಗ ಯಾವುದು ದೊಡ್ಡದು ಯಾವುದು ಸಣ್ಣದು, ಎಷ್ಟು ಬಂದರೆ ದೊಡ್ಡದು ಎಷ್ಟು ಬಂದರೆ ಸಣ್ಣದು, ಇದೆಲ್ಲ ನಮಗೆ ಬಿಟ್ಟಿದ್ದು. ಇದಕ್ಕೆ ನಿಯಮ ಅಂತಿಲ್ಲ, ಇಷ್ಟು ದೊಡ್ಡದು ಬಂದರೆ ದೊಡ್ಡದು, ಇಷ್ಟು ಸಣ್ಣದಿದ್ದರೆ ಸಣ್ಣದು, ಅದಿಲ್ಲ. ಸೊ ನಮ್ಮ ಪ್ರಕಾರ ದೊಡ್ಡದ ಸಣ್ಣದ, ಅದ್ರ ಪ್ರಕಾರ ಟ್ರೇಡಿಂಗ್ ಅಷ್ಟೇ. ಈಗ ನನ್ನ ಪ್ರಕಾರ ಇದು ದೊಡ್ಡ ಕ್ಯಾಂಡಲ್, ಮೊದಲ ಕ್ಯಾಂಡಲ್ ದೊಡ್ಡ ಕ್ಯಾಂಡಲ್, ಹಾಗಾಗಿ ನಾನು ಇದನ್ನು ನೋಡೋದೇ ಇಲ್ಲ, ಎಂಟ್ರಿ ಆಗೋದಿಲ್ಲ ಇದರಲ್ಲಿ, ಆಯಿತಾ. ಸೊ ನೆಕ್ಸ್ಟ್ ರೇಮಂಡ್ ಲೈಫ್ ಸ್ಟೈಲ್ಸ್, ಇದರಲ್ಲಿ ಏನಾಗಿದೆ,
ಫಸ್ಟ್ ಕ್ಯಾಂಡಲ್ ದೊಡ್ಡ ಕ್ಯಾಂಡಲ್ ಆಯಿತಾ, ಇದು ಕೂಡ ದೊಡ್ಡ ಕ್ಯಾಂಡಲ್, ಇದರಲ್ಲಿ ಕೂಡ ಎಂಟ್ರಿ ಇಲ್ಲ. ನೆಕ್ಸ್ಟ್ ಜಿಂದಾಲ್ ಏನಾಗಿದೆ, ಜಿಂದಾಲ್ ಕೂಡ ದೊಡ್ಡ ಕ್ಯಾಂಡಲ್ ಆಯಿತಾ, ಜಿಂದಾಲ್ ಕೂಡ ದೊಡ್ಡ ಕ್ಯಾಂಡಲ್, ಹಾಗಾಗಿ ಎಂಟ್ರಿ ಇಲ್ಲ. ಈಗ ಎಂಟ್ರಿ ಇಲ್ಲ ಅಂತ ಅಂದರೆ ಎಂಟ್ರಿ ಇಲ್ಲ ಅಷ್ಟೇ. ಇದರಲ್ಲಿ ನಮ್ಮ ಸ್ಟ್ರಾಟಜಿ ವರ್ಕ್ ಆಗಿದೆ ಇದರಲ್ಲಿ, ಬಟ್ ಅದು ನಮ್ಗೆ ಅನಗತ್ಯ. ನಾವು ಒಂದು ರೂಲ್ ಸೆಟ್ ಮಾಡ್ಕೊಂಡಿರ್ತೇವಲ್ಲ, ಅದನ್ನು ಬಿಟ್ಟು ಹೋಗ್ಲಿಕ್ಕಿಲ್ಲ. ಸೊ ಇಲ್ಲಿ ದೊಡ್ಡ ಕ್ಯಾಂಡಲ್ ಎಂಟ್ರಿ ಇಲ್ಲ ಅಂದ್ರ ಮೇಲೆ ಇಲ್ಲ ಅಷ್ಟೇ ಆಯಿತಾ. ಪ್ಲಸ್ ಇದು ಡೋಜಿ ಕ್ಯಾಂಡಲ್ ನೋಡಿ, ಮೇಲ್ಗಡೆ ಕೆಳಗಡೆ ವಿಕ್ ಇದೆ, ಕೆಳಗಡೆ ಸ್ವಲ್ಪ ಜಾಸ್ತಿ ಇದೆ, ಬಟ್ ಡೋಜಿ ಕ್ಯಾಂಡಲ್ಲೇ ಇದು ಆಯಿತಾ. ಸೊ ಹೀಗಾಗಿ ಇಲ್ಲಿ ಎಂಟ್ರಿ ಇಲ್ಲ. ನೆಕ್ಸ್ಟ್ PCBL ಏನಾಗಿದೆ, ಇಲ್ಲಿ ಕೂಡ ಅಷ್ಟೇ ಡೋಜಿ ಬಂದಿದೆ, ಹಾಗಾಗಿ ಎಂಟ್ರಿ ಇಲ್ಲ ಆಯಿತಾ. ಸ್ಟ್ರಾಟಜಿ ವರ್ಕ್ ಆಗಿದೆ ಬಟ್ ಎಂಟ್ರಿ ಇಲ್ಲ. ನೆಕ್ಸ್ಟ್ ಮೋತಿಲಾಲ್ ಒಸ್ವಾಲ್ ಏನಾಗಿದೆ, ಇಲ್ಲಿ ದೊಡ್ಡದಿದೆ ಸಣ್ಣದು ಕೂಡ ಅನಿಸ್ತಾ ಉಂಟು, ಹೆಚ್ಚು ದೊಡ್ಡಕ್ಕಿಲ್ಲ ಅಂತ ಅನಿಸ್ತಾ ಉಂಟು. ಸೊ ರಿಸ್ಕ್ ತಗೊಳ್ಳೋದಿದ್ರೆ ಎಂಟರ್ ಆಗ್ಬೋದು, ಟಾರ್ಗೆಟ್ ಕೂಡ ಕೊಟ್ಟಿದೆ, ಬಟ್ ಅದೇ ಎಲ್ಲ ಒಬ್ಬೊಬ್ಬರಿಗೆ ಬಿಟ್ಟಿದ್ದದು ಆಯಿತಾ. ನೆಕ್ಸ್ಟ್ ಬಿರ್ಲಾ ಸಾಫ್ಟ್ ಏನಾಗಿದೆ, ಸೊ ಇಲ್ಲಿ ಏನಾಗಿದೆ ದೊಡ್ಡ ಕ್ಯಾಂಡಲ್ ಪ್ಲಸ್ ಸಣ್ಣ ಕ್ಯಾಂಡಲ್ ಕೂಡ ಅನಿಸ್ತಾ ಉಂಟು, ಟ್ರೇಡ್ ತಗೊಳ್ಬಹುದು. ಇಲ್ಲಿ ಟ್ರೇಡ್ ತಗೊಂಡಿದ್ರೆ ಏನಾಗಿದೆ, ಸ್ಟಾಪ್ ಲಾಸ್ ಹೊಡೆದಿದೆ ಅಲ್ವಾ, ಸ್ಟಾಪ್ ಲಾಸ್ ಹಿಟ್ ಆಗಿದೆ. ನೆಕ್ಸ್ಟ್ ಇದು ಕೂಡ ದೊಡ್ಡ ಕ್ಯಾಂಡಲ್, ಇಷ್ಟು ದೊಡ್ಡ ಕ್ಯಾಂಡಲ್ ಎಲ್ಲ ಇದ್ದಾಗ ರಿಸ್ಕ್ ತುಂಬ ಇರ್ತದೆ, ಸ್ಟಾಪ್ ಲಾಸ್ ತುಂಬ ಇರ್ತದೆ, ಟಾರ್ಗೆಟ್ ಕೂಡ ತುಂಬ ದೊಡ್ಡದಿರ್ತದೆ, ಟಾರ್ಗೆಟ್ ಹೊಡೆಯುವುದಿಲ್ಲ ಸಾಮಾನ್ಯವಾಗಿ ಆಯಿತಾ. ಮತ್ತು ದೊಡ್ಡ ಕ್ಯಾಂಡಲ್ ಬಂದರೆ, ಡೋಜಿ ಬಂದರೆ ಸಾಮಾನ್ಯವಾಗಿ ಸೈಡ್ ವೇಸ್ ಆಗಿ ಬಿಡ್ತದೆ ಮಾರ್ಕೆಟ್, ಅರ್ಥ ಆಯ್ತಾ. ಸೊ ಹಾಗಾಗಿ ಅದು ಬೇಡ. ಮತ್ತು ಬೇರೆ ಗುಜರಾತ್ ಗ್ಯಾಸ್ ಸುಮ್ಮನೆ ನೋಡೋಣ. ನೋಡಿ ಈ ಕ್ಯಾಂಡಲ್ ನೋಡಿ, ಎಷ್ಟು ದೊಡ್ಡ ಕ್ಯಾಂಡಲ್ ನೋಡಿ, ರೇಂಜ್ ಇಲ್ಲಿಂದ ಇಲ್ಲಿ ತನಕ ಇದೆ ಅಲ್ವಾ. ಸೊ ಇಂಥದ್ರಲ್ಲಿ ಎಂಟ್ರ್ ಆಗೋದೇ ರಿಸ್ಕಿ, ಸೊ ತುಂಬ ರಿಸ್ಕಿ, ಹಾಗಾಗಿ ಬಿಟ್ಬಿಡಬೇಕು ಆಯಿತಾ. ನೆಕ್ಸ್ಟ್ ಲಾಸ್ಟಲ್ಲಿ ಏನುಂಟು, ಇಮಾಮಿ ಏನಾಗಿದೆ, ಇಮಾಮಿ ದೊಡ್ಡ ಕ್ಯಾಂಡಲ್ಲೇ, ಸೊ ಎಂಟ್ರಿ ಇಲ್ಲ, ಬಟ್ ಸ್ಟ್ರಾಟಜಿ ವರ್ಕ್ ಆಗಿದೆ. ಈಗ ನಿಮಗೆ ದೊಡ್ಡ ಕ್ಯಾಂಡಲ್ ಎಂಟ್ರಿ ತಗೊಳ್ತೇನೆ, ರಿಸ್ಕ್ ತಗೊಳ್ತೇನೆ ಅಂತ ಹೇಳಿದರೆ ನಿಮಗೆ ಬಿಟ್ಟಿದ್ದದು. ನಾನು ಏನು ಹೇಳ್ತಾ ಇದ್ದೇನೆ, ನಾನು ಅಬ್ಸರ್ವ್ ಮಾಡಿದ್ದು ಹೇಳ್ತಾ ಇದ್ದೇನೆ ಅಷ್ಟೇ, ನಾನು ಹೇಳಿದ್ದೇ ನಿಯಮ ಅಂತ ಅಲ್ಲ ಆಯಿತಾ, ನಾನೇನು ದೇವರಲ್ಲ. ಇದು ಕೂಡ ದೊಡ್ಡ ಕ್ಯಾಂಡಲ್, ದೊಡ್ಡ ರೇಂಜ್, ಹಾಗಾಗಿ ಟಾರ್ಗೆಟ್ ಸ್ಟಾಪ್ ಲಾಸ್ ಎರಡೂ ದೊಡ್ಡಗಿರ್ತದೆ. ಟಾರ್ಗೆಟ್ ಅಚೀವ್ ಆಗಿದೆ, ಬಟ್ ತೊಂದರೆ ಇಲ್ಲ, ನಾವು ಅದನ್ನು ಇಟ್ಕೊಳ್ಳೋದಿಲ್ಲ ಆಯಿತಾ. ನೆಕ್ಸ್ಟ್ ಇಲ್ಲಿ ಇದು ದೊಡ್ಡ ಕ್ಯಾಂಡಲ್ ಅಲ್ಲ, ಡೋಜಿ ಕ್ಯಾಂಡಲ್, ಸೊ ರಿಸ್ಕ್ ತಗೊಳ್ಬೋದು. ದೊಡ್ಡ ಕ್ಯಾಂಡಲ್ ಅಲ್ಲದೆ ಡೋಜಿ ಇದ್ದರೆ ತೊಂದರೆ ಇಲ್ಲ, ರಿಸ್ಕ್ ತಗೊಳ್ಬೋದು. ಇಲ್ಲಿ ಟಾರ್ಗೆಟ್ ಅಚೀವ್ ಆಗಿದೆ, ರಿಸ್ಕ್ ತಗೊಳ್ಳೋದಿಲ್ಲ ಅಂತಿದ್ದರೆ ಬಿಟ್ಟು ಬಿಡ್ಬೋದು ಆಯಿತಾ. ನಾರ್ಮಲ್ ಕ್ಯಾಂಡಲ್ ನಿಮಗೆ ಹಲವಾರು ಸಿಗ್ತದೆ ಒಂದು ದಿನದಲ್ಲಿ. ಹೊನಾಸ ಏನಾಗಿದೆ, ಹೊನಾಸ ಕೂಡ ದೊಡ್ಡ ಕ್ಯಾಂಡಲ್, ಬೇಡ. ಎರಡನೇದರಲ್ಲಿ ಏನಾಗಿದೆ, ಪೇಟಿಎಮ್ ನೋಡುವ, ಪೇಟಿಎಮ್ ಕೂಡ ದೊಡ್ಡ ಕ್ಯಾಂಡಲ್. M&M ಫಿನ್ ಕೂಡ ದೊಡ್ಡ ಕ್ಯಾಂಡಲ್. ಮತ್ತು ಯಾವುದು RVNL ಕೂಡ ದೊಡ್ಡ ಕ್ಯಾಂಡಲ್. ವಿ-ಗಾರ್ಡ್ ಏನಾಗಿದೆ, ವಿ-ಗಾರ್ಡ್ ಕೂಡ ದೊಡ್ಡ ಕ್ಯಾಂಡಲ್. PEL ಏನಾಗಿದೆ, PEL ಕೂಡ ದೊಡ್ಡ ಕ್ಯಾಂಡಲ್. ಇವತ್ತು ಸಾಧಾರಣ ಎಲ್ಲ ದೊಡ್ಡ ಕ್ಯಾಂಡಲ್ ಇತ್ತು. IIFL ಸಣ್ಣ ಕ್ಯಾಂಡಲ್, ಬಟ್ ಇಲ್ಲಿ ಏನಾಗಿದೆ, ಇಲ್ಲಿ ನೋಡಿ ಕೆಳಗೆ ಬಂದಿದೆ, ಬಟ್ ಇಲ್ಲಿ ಎಂಟ್ರಿ ತಗೊಳ್ಳಿಕ್ಕೆ ಎಲ್ಲಿ ತಗೊಳ್ಬೇಕಿತ್ತು, ಇಲ್ಲಿ ತಗೊಂಡಿದ್ರೆ ಸ್ಟಾಪ್ ಲಾಸ್ ಹೊಡೆದಿರ್ತಿತ್ತು, ಸರಿನಾ. ನೆಕ್ಸ್ಟ್ ಪ್ರಾಜ್ ಇಂಡಸ್ಟ್ರೀಸ್ ದೊಡ್ಡ ಕ್ಯಾಂಡಲ್ಲೇ, ಸೊ ಎಲ್ಲ ದೊಡ್ಡ ಕ್ಯಾಂಡಲ್ಲಿ ಉಂಟು ಇವತ್ತು. ದೊಡ್ಡ ಕ್ಯಾಂಡಲ್. ಟಾಟಾ ಟೆಕ್ನಾಲಜೀಸ್ ಪರವಾಗಿಲ್ಲ ಆಯಿತಾ, ದಿಸ್ ಈಸ್ ಓಕೆ, ಇದು ಓಕೆ. ಇಲ್ಲೇನಾಗಿದೆ, ಇಲ್ಲಿ ಆಗಿದೆ, ಟಾರ್ಗೆಟ್ ಅಚೀವ್ ಆಗಿದೆ. ಸೊ ಇಲ್ಲಿ ತೊಗೊಂಡಿದ್ರೆ, ಇಲ್ಲಿ ಎಂಟ್ರಿ ಸಿಕ್ತಿತ್ತು, ಬಟ್ ಇಲ್ಲಿ ಎಂಟ್ರಿ ಸಿಕ್ಕಿದ ಮೇಲೆ ಟಾರ್ಗೆಟ್ ಅಚೀವ್ ಆಗಿದೆ. ಬಟ್ ಇನ್ನೊಂದು ಏನು ಹೇಳಬೇಕು ಅಂದರೆ, ನಮಗೆ ಎಂಟ್ರಿ 12 ಗಂಟೆ ಒಳಗೆ ಸಿಗಬೇಕು ಆಯಿತಾ. 12 ಗಂಟೆ ಒಳಗೆ ಎಂಟ್ರಿ ಸಿಕ್ಕಿ 2 ಗಂಟೆ ಒಳಗೆ ನಾವು ಎಕ್ಸಿಟ್ ಆಗಿರಬೇಕು. 12 ಗಂಟೆ ಮೇಲೆ ಎಂಟ್ರಿ ಸಿಕ್ಕಿದರೆ ಎಂಟ್ರಿ ಇಲ್ಲ ಪುನಃ. ಇದು ಯಾರ್ದು ರೂಲ್ಸ್? ನನ್ನದೇ ರೂಲ್ಸ್. ನೀವೇನು ಮಾಡ್ಕೊಳ್ತೀರಿ, ನಿಮಗೆ ಬಿಟ್ಟಿದ್ದು ಆಯಿತಾ.
12 ಗಂಟೆ ಮೇಲೆ ಎಂಟರ್ ಆಗೋದಿಲ್ಲ, ನಾನು 2 ಗಂಟೆ ಮೇಲೆ ಪೊಸಿಷನ್ ಇಡುವುದಿಲ್ಲ. ಸರಿನಾ? ನೆಕ್ಸ್ಟ್ ಇದು ದೊಡ್ಡ ಕ್ಯಾಂಡಲ್, ಬಿರ್ಲಾ ಸಾಫ್ಟ್, ಇದು ಓಕೆ, ಈ ಕ್ಯಾಂಡಲ್ ಓಕೆ. ಬಟ್ ಇಲ್ಲೇನಾಗಿದೆ, ಇಲ್ಲಿ ಕೆಳಗೆ ಬಂದಿದೆ, ಆದರೆ 1:1 ಬರಲಿಲ್ಲ, ಸ್ವಲ್ಪ ಕೆಳಗೆ ಬಂದಿದೆ ಅಷ್ಟೇ. ಇಲ್ಲಿ ಬ್ರೇಕ್ಔಟ್ ಆದಮೇಲೆ ಸ್ವಲ್ಪ ಕೆಳಗೆ ಬಂದಿದೆ, ಮತ್ತೆ ಮೇಲೆ ಹೋಗಿದೆ. ಆಯಿತಾ? ಸೊ ಹೀಗೆ 55 ಸ್ಟಾಕ್ಸಲ್ಲಿ ಇದು ಫಿಲ್ಟರ್ ಮಾಡಿ 55 ಸ್ಟಾಕ್ಸ್ ಸಿಗ್ತದಲ್ಲ, 55 ಸ್ಟಾಕ್ಸನ್ನು ನೀವು ಬೇಗ ನೋಡ್ತಾ ಹೋಗ್ಬೇಕು, ಫಸ್ಟ್ ಕ್ಯಾಂಡಲ್ ಹೇಗುಂಟು ಅಂಥೇಳಿ. ಈ 55 ಸ್ಟಾಕ್ಗಳಲ್ಲಿ ನಿಮ್ಗೊಂದು 10-15 ಒಳ್ಳೆ ಸ್ಟಾಕ್ಗಳು ಸಿಗ್ತವೆ ಒಂದು ದಿನಕ್ಕೆ. ಆಯಿತಾ? ಆ 10-15 ಸ್ಟಾಕ್ಗಳಲ್ಲಿ ಯಾವುದರಲ್ಲಿ ಎಂಟ್ರಿ ಮಾಡ್ಬೋದು, ಅದನ್ನೆಲ್ಲ ಟಾರ್ಗೆಟ್ ಎಂಟ್ರಿ ಎಲ್ಲ ಸೆಟ್ ಮಾಡಿ ಎಂಟರ್ ಆಗಿ ಪ್ರಾಫಿಟನ್ನು ಬುಕ್ ಮಾಡ್ಬೋದು ಅಥವಾ ಸ್ಟಾಪ್ ಲಾಸನ್ನು ತಗೊಳ್ಬೋದು. ಸರಿನಾ? ಸೊ ಇದು ಸ್ಟ್ರಾಟಜಿ. ಆಯಿತಾ? ಈಗ ಇದು ಸ್ಟ್ರಾಟಜಿ ಅಂತ ಹೇಳ್ಕೊಂಡು ನಾಳೆಯಿಂದನೇ ಟ್ರೇಡ್ ಮಾಡಲಿಕ್ಕಿಲ್ಲ. ಸುಮಾರು ಸಮಯ ನೋಡಬೇಕು ಮಾರ್ಕೆಟಲ್ಲಿ ಏನಾಗ್ತಿದೆ, ಏನು ಆಗಿದೆ, ಈ ಸ್ಟ್ರಾಟಜಿ ಹೇಗಿದೆ ಅಂಥೇಳಿ. ಈ ಸ್ಟ್ರಾಟಜಿ ಚೆನ್ನಾಗಿಲ್ಲದೆ ಇರ್ಬೋದು, ನಿಮ್ಮ ಹತ್ರ ಇದಕ್ಕಿಂತ ಒಳ್ಳೆ ಸ್ಟ್ರಾಟಜಿ ಇರಬಹುದು, ಅಥವಾ ನಿಮಗೇನೋ ಗೊತ್ತಿರ್ಬೋದು ಮಾರ್ಕೆಟ್ನಲ್ಲಿ ನಡೀತಾ ಇರುವಂಥದ್ದು. ನಿಮಗೆ ಗೊತ್ತಿರುವಂಥದ್ದನ್ನು ನಾನು ಹೇಳ್ಕೊಟ್ಟಿದ್ದ ಜೊತೆ ಸೇರಿಸಿ ಈ ಸ್ಟ್ರಾಟಜಿನ ಇನ್ನಷ್ಟು ಚೆನ್ನಾಗಿ ಮಾಡ್ಬೋದು. ಅದೆಲ್ಲ ನಿಮಗೆ ಬಿಟ್ಟಿದೆ. ಸರಿನಾ? ಸೊ ಇದು ಸ್ಟ್ರಾಟಜಿ. ನೆಕ್ಸ್ಟ್ ವಿಡಿಯೋಲಿ ನಾನು ಈ ಒಂದು ಸ್ಕ್ಯಾನರನ್ನು ಹೇಗೆ ಸೆಟ್ ಮಾಡುವುದು, ಹೇಗೆ ತಯಾರು ಮಾಡುವುದು ಅನ್ನೋದನ್ನು ಹೇಳ್ಕೊಡ್ತೇನೆ. ಆಯಿತಾ?